ಈಗಲೂ ನಿಮ್ಗೆ ಹೇಳೋದು ಯಾಕೆ ಇದನ್ನು ಹೇಳ್ಬೇಕಂತಂದರೆ, ನೀವು ಕೊಟ್ಟಿರೋದು ಡೇಟ್ ಆಫ್ ಬರ್ತು ನನಗೆ ಕೊಟ್ಟು, ಹೌದಲ್ವ? ನನಗೆ ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತು 1/6/1976 ವಾರ ಮಂಗಳವಾರ ದಿವಸ. ಅದನ್ನು ಅಂದಾಜು 1 ಗಂಟೆ ಅದನ್ನು ಹಾಕಬೇಕು, ನಾನು ಹಾಕಿದ್ದೀನಿ. ಇರಲಿ. ಅಲ್ಲೇ ಶುಕ್ಲ ಚತುರ್ಥಿ ತಿಥಿ, ಪುನರ್ವೃಷ ನಕ್ಷತ್ರ, 2ನೆಯ ಪಾದ, ಮಿಥುನ ರಾಶಿ, ಕೆಂಪಮ್ಮ, ಕೋಮಲ, ಹರ್ಷಿತ ಅಂತ ಬರಬೇಕು. ಇದು ನೀವು ಇನ್ನು ಮುಂದೆ ಎಲ್ಲರೂ ಹೇಳೋ ಕೇಳೋದ್ರಲ್ಲೇ ಮಿಥುನ ರಾಶಿಯನ್ನು ನೋಡಬೇಕು. ಆ ಮಿಥುನ ರಾಶಿ ನೋಡೋದಿರಲಿ. ಈ ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಎದುರಿಗೆ ಸೂರ್ಯ ಹುಡ್ತಾನೆ, ಕರೆಕ್ಟಾಗಿ ಐತೆ. ಅದು ಮನೆ ಮುಂದೆ ಲೈಟಾಗಿ ಡೌನ್ ಬಂದು ಸೈಡ್ಗೆ ಡೌನ್ ಹೋಗುತ್ತಾ? ಹೌದು, ಡೌನ್ ಹೋಗುತ್ತೆ. ಆ ಡೌನ್ ಹೋಗಿ ಕ್ರಾಸ್ ಆಗಿ ಮೇಲಿಂದ ಒಂದು ಎತ್ತರ ರೋಡ್, ಅದು ಮುಂದೆ ಮತ್ತೆ 3 ರೋಡು ಸೇರ್ಕೊಂಡೈತಲ್ಲ, ಅಲ್ಲಿಂದ ಮತ್ತೆ ಡೌನೇ ಅದು. ಆ ಡೌನು ಮತ್ತೆ ಮುಂದಕ್ಕೆ ಹೋಗಿ ಅದೇ ರೋಡಲ್ಲಿ ಸೈಡ್ಗೆ ಹೋದರೆ ದೇವಸ್ಥಾನ ಬರುತ್ತೆ, ಹೌದಲ್ವ? ಆ ದೇವಸ್ಥಾನ ಆಯಿತು. ಇದು ನಿಮಗೆ ಈಗ ಕಳೆದ 2.5 ವರ್ಷದಲ್ಲೇ ರೋಗ ಭಯ ಅಂತ ಬಂತಂದ್ರೆ ಆರೋಗ್ಯ ಕೆಟ್ಟಿತ್ತು, ಸ್ವಲ್ಪ ಸರಿ ಹೋಗೈತಿ. ಈಗ ಆಪ್ರೇಷನ್ ಆಯಿತು, ಹೌದು, ಅದು ಸರಿ ಹೋಯಿತು. ಇದು ಹೌದು. ಮನೆ ಒಳಗಿಂದ ಹೊರಗಡೆ ಹೋಗಬೇಕಾದ್ರೆ ಎದುರುಗಡೆ ಸೂರ್ಯ ಹುಡ್ತಾನೆ. ಮತ್ತು ಹೊರಗಿಂದ ಒಳಗಡೆ ಬರಬೇಕಾದ್ರೆ ಬಲಗಡಿಯ ಫಸ್ಟ್ ಮೂಲಿ, ಅದೇನಂತಾರೆ ಅಂದರೆ ದೇವಮೂಲಿ ಅಂತಾರೆ. ದೇವಮೂಲಿ ದೇವರಿಲ್ಲ. ದೇವಮೂಲಿಗೆ ದಿವಾನ, ಮಂಚ, ಹಾಳು ಮೂಳು ಅದ್ರ ಕೆಳಗಡೆ ಹಾಕುವಂಥದ್ದು ಅವ್ರು ತೆಗಿಬೇಕೆಲ್ಲ. ಅವ್ನು ತೆಗಿಲಿಲ್ಲ ಅಂದರೆ ಮನೆಯಲ್ಲಿ ಆರೋಗ್ಯದ ಬಗ್ಗೆ ಸಮಸ್ಯೆ ಹಾಗೇ ಇರುತ್ತೆ. ಸ್ತ್ರೀಯರೇ ರೋಗ ಭಯದಲ್ಲಿರ್ತಾರೆ. ರಾತ್ರಿ ಎಲ್ಲ ಚೆನ್ನಾಗಿ ಎಲ್ಲ ಆಲೋಚನೆ ಮಾಡ್ತಾರೆ, ಬೆಳಿಗ್ಗೆ ಎದ್ದು ಒಂದು ನಡೆಯಲ್ಲ. ಹೌದು, ಮನೆ ನೋಡೋಕೆ ಸುಂದರವಾಗಿದ್ರಲ್ಲ, ಮನೆ ಒಳಗಿನ ಬದುಕು ಸುಂದರವಾಗಿರಬೇಕು. ಇದನ್ನು ಮಾಡಬೇಕು. ಮತ್ತು ಕಟ್ಲೆ 2 ಇದಾವು. ಕಟ್ಲೆ ಅಂತಕ್ಕಂಥದ್ದು, ಕಟ್ಲೆ ಯಾವ ದೇವರು ಅವು? ಮಶ್ಯಮ್ಮ ಮತ್ತು ಇನ್ನೊಂದು ಪೆದ್ದಳಮ್ಮ. ಯಾಕಂದ್ರೆ ಒಂದು ಹಳೆ ಕಟ್ಲೆ ಐತಲ್ಲ, ಅದು ಹಳೆ ಕಟ್ಲೆ, ಅದು ಕಟ್ಟಿದ ಮೇಲೆ ಸೂತಕಗಳು ಬರುತ್ತೆ, ಸಾವುಗಳು ಸೂತಕ ಬರುತ್ತೆ. ಅದು ಕಟ್ಲೆ ಚೇಂಜ್ ಮಾಡಿರಿ. ಕಟ್ಲೆ 2 ಚೇಂಜ್ ಮಾಡಿ ಒಂದು ಹೊಸದು ಕಟ್ಲೆ ಇಲ್ಲಿನೂ ಕಟ್ಟ್ರಿ. ಮತ್ತು ಅಂಗಡಿ ಐತಲ್ಲ, ಅಂಗಡಿ ವ್ಯವಹಾರಕ್ಕೂ ಸಹ ಒಂದು ಕಟ್ಲೆಯನ್ನು ಕಟ್ಟಬೇಕು. ಅವಾಗ ಅದು ತಾನೇ ಸರಿ ಹೋಗುತ್ತಲ್ಲಿ. ಕಟ್ಲೆ ಕಟ್ಟ್ರಿ ಅಂಗಡಿಗೆ, ಮನೆಗೊಂದು ಕಟ್ಟ್ರಿ, ಸಾಕದು. ಆಮೇಲೆ ಆ ದೇವಮೂಲಿದು ಆ ದಿವಾನ ತೆಗೆದು ಅಲ್ಲಿಗೊಂದು ಡ್ರಮ್ ನೀರು ಇಡಬೇಕು, ಇಲ್ಲಾಂದ್ರೆ ಒಂದು ಅಕ್ವೇರಿಯಂ ಇಡಬೇಕು. ಯಾಕಂದರೆ ಅದು ದೇವಮೂಲಿ, ಅಲ್ಲಿ ಒಳ್ಳೆಯವರು ಬಂದು ಕುಂತ್ಕೊತಾರೆ, ಕೆಟ್ಟವರು ಬಂದು ಕುಂತ್ಕೊತಾರೆ. ಇದನ್ನು ಹೇಳಿದೆ. ಆಮೇಲೆ ಮನೆಯಲ್ಲೇ ಒಂದು ಹೊಸ್ಲು ಗೆದ್ಲಿಡಿದು ಸೀಳ್ಬಿಟ್ಟು ಸಿಮೆಂಟ್ ಮೇತೈತಿ ಅಂತ, ಹೌದಲ್ವಾ? ಆಮೇಲೆ ಸ್ವಾಮಿಯವ್ರು ಹೇಳ್ತಾರೆ ಅಂತ ಕೇಳಬೇಡಿ. ಹೌದು, ಅದೊಂದು ಹೊಸ್ಲು ಚೇಂಜ್ ಮಾಡಬೇಕಾಗುತ್ತೆ. ಅಲ್ಲ, ನೀವು ಮನೆ ಕಿತ್ತಾಕಿದ ಮೇಲೆ ಆಮೇಲೆ ಅದಕ್ಕೆ ಉತ್ತರ. ಮನೆ ಕಿತ್ತಾಕಿದ್ರೆ ಯಾಕೆ ಹೊಸ ಮನೆ ಮಾಡಬೇಕು ಅಂತಾನೆ ಕಟ್ಟಿ ಬ್ಯಾಡ್ ಅಂತಲ್ಲ, ಕಟ್ಟಕ್ಕೆ ಸರಿ ಐತಿ. ಈಗೇನು ನೋಡ್ತೀರ, ಈಗ ಬರೋ 7ನೇ ತಿಂಗಳಿನಿಂದ ಸರಿ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅದನ್ನು ಕಟ್ಟಬೇಕಾದ್ರೆ ಈಗ ಆಯ ಮಾಡಿಸ್ತೀರ, ಅದಕ್ಕೆ ಆಯ ಮಾಡಿಸ್ತೀರ. ಹಾಗಾದ್ರೆ ಪೂರ ಮನೆ ಕಿತ್ತಾಕಿ ಹೊಸ ಮನೆ ಕಟ್ಟಬೇಕು ಅಂತಾನೆ. ಯಾವ ಊರಿದು? ಚಿಕ್ಕರಂಗಾಪುರ, ತಿಪ್ಟೂರು ತಾಲೂಕು ಅಲ್ವಾ? ನಿಮಗೆ ಗೊತ್ತಾಗಬೇಕು, ನಿಮ್ಮೂರು, ನಿಮ್ಮನೆ, ನಿಮ್ಮ ಬಾಗಿಲು, ಗೆದ್ಲಿಡ್ದ ಬಾಗಿಲು, ಆಮೇಲೆ ರೋಡು, ದೇವಸ್ಥಾನ ಎಲ್ಲೋ ಐತಿ, ಹೌದಲ್ವ? ಹೌದು, ಇದು ನೀವೇ ತಿಳ್ಕೊಬೇಕು. ಇದೆಲ್ಲ ಸರಿ ಆದ್ರೆ ತಾನೇ ಸರಿ ಹೋಗ್ತಿತ್ತು. ಇರಲಿ, ನೋಡೋಣ ಅದನ್ನು. ಈಗ ಆಯಾ ನೋಡೋಣ ನಿಮಗೊಂದು.